ಹೊಸಕೋಟೆ ನಗರದ ಗಣಗಲು ಮುಖ್ಯ ರಸ್ತೆಯ ಬಾಲಾಜಿ ಗೋಲ್ಡ್ ಸಿಟಿ ಬಡಾವಣೆಯಲ್ಲಿ ರಕ್ಷರಾಜ ಗೆಳೆಯರ ಬಳಗದ ವತಿಯಿಂದ ಗಣೇಶೋತ್ಸವ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಬಾಲಾಜಿ ಗೋಲ್ಡ್ ಸಿಟಿ ಬಡಾವಣೆಯಲ್ಲಿ ಇದೇ ಪ್ರಥಮ ವರ್ಷವಾಗಿ ರಕ್ಷರಾಜ ಗೆಳೆಯರ ಬಳಗದ ವತಿಯಿಂದ ಗಣಪತಿ ಉತ್ಸವವನ್ನು ಪ್ರಾರಂಭ ಮಾಡಲಾಗಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ 5 ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ಬಡಾವಣೆಯ ನಾಗರಿಕರು ಸಲ್ಲಿಸಿದರು. ಪ್ರತಿದಿನ ರಾತ್ರಿ ಗಣಪತಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಲ್ಲಿಸಿ ಬರುವಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡುವ ಕಾರ್ಯಕ್ರಮವನ್ನು ಸಹ ಮಾಡಿದರು. ಇನ್ನು 6ನೇ ದಿನ ಗಣಪತಿ ವಿಸರ್ಜನೆ ಪ್ರಯುಕ್ತವಾಗಿ ಗಣಪತಿಯನ್ನು ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಮಾಡುವುದರ ಮೂಲಕ ತಮಟೆಯ ವಾದ್ಯದೊಂದಿಗೆ ಬಡಾವಣೆಯ ಮಹಿಳೆಯರು, ಮಕ್ಕಳು ಸೇರಿದಂತೆ ಸಖತ್ ಸ್ಟೆಪ್ ಹಾಕುವುದರ ಮೂಲಕ ಸಡಗರ ಸಂಭ್ರಮದಿಂದ ಗಣಪತಿ ವಿಸರ್ಜನೆಯನ್ನು ಮಾಡಿದರು. ಇನ್ನು 5 ದಿನಗಳ ಕಾಲ ಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ ಸಂದರ್ಭದಲ್ಲಿ ಬಡಾವಣೆಯ ಮಕ್ಕಳಿಗೆ, ಮಹಿಳೆಯರಿಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರ ಮೂಲಕ ಅವರಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡುವ ಮಹತ್ವದ ಕಾರ್ಯವನ್ನು ಮಾಡಿದರು. ಇನ್ನು ಈ ಒಂದು ಪ್ರಥಮ ವರ್ಷದ ಗಣೇಶೋತ್ಸವ ಆಚರಣೆ ವಿಚಾರವಾಗಿ ಈ ಬಡಾವಣೆಯ ವಾಸಿ ಹಾಗೂ ವಿವೇಕಾನಂದ ಶಾಲೆಯ ಶಿಕ್ಷಕಿ ಪುಷ್ಪಾರವರು ಮಾತನಾಡಿ, ನಮ್ಮ ಬಡಾವಣೆಯಲ್ಲಿ ಇದೇ ಪ್ರಥಮ ಬಾರಿಗೆ ಗಣಪತಿಯನ್ನು ಯುವಕರ ಇಚ್ಛೆಯ ಮೇರೆಗೆ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿದೆವು. ಗಣಪತಿಗೆ ನಿತ್ಯ ಪೂಜೆ ಮಾಡುವುದರ ಮೂಲಕ ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಪ್ರಮುಖವಾಗಿ ಗಣಪತಿ ಎಲ್ಲರ ಬದುಕಿಗೂ ಒಳಿತನ್ನ ಮಾಡಲಿ ಎಂದು ಇದೇ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಮಸ್ತೆ. ರಕ್ಷರಾಜ ಗೆಳೆಯರ ಬಳಗದಿಂದ ಇಲ್ಲಿ 5 ದಿವಸದಿಂದ ಗಣೇಶೋತ್ಸವನ ಆಚರಿಸ್ತಾ ಇದ್ದೀರಿ. ನಾನು ಪರಿಚಯ ಮಾಡಿಕೊಟ್ಬಿಡ್ತೀನಿ. ನನ್ನ ಹೆಸರು ಪುಷ್ಪ ಅಂತ, ವಿವೇಕಾನಂದ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಇಲ್ಲಿ 5 ದಿವಸದಿಂದ ಗಣೇಶೋತ್ಸವನ ಆಚರಿಸ್ತಾ ಇದ್ದೀರಿ. ಬಾಲಾಜಿ ಗೋಲ್ಡ್ ಸಿಟಿ, ಗಣಗಲು ರೋಡು, ಹೊಸಕೋಟೆ ನಗರದಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಲೇಔಟ್ನಲ್ಲಿ ಮೊಟ್ಟ ಮೊದಲನೇದಾಗಿ ಶಕ್ತಿ ಪ್ರಸಾದ್ ಗಣೇಶ ಕುಣಿಸ್ಬೇಕು ಅಂತ ಇಚ್ಛೆ ಪಟ್ಟರು. ಶಕ್ತಿ ಪ್ರಸಾದ್ ಅವರು ಮತ್ತು ಅವ್ರ ಫ್ರೆಂಡ್ಸು ಗಣೇಶ ಕುಣಿಸ್ಬೇಕು ಅಂತ ಅಂದ್ಕೊಂಡ್ರು. ಅದ್ರ ಜೊತೆಗೆ ಇಲ್ಲಿ ಲೇಔಟ್ನಲ್ಲಿ ಇರ್ತಕ್ಕಂಥ ಅಸೋಸಿಯೇಷನ್ ಮೆಂಬರ್ಸ್ ಏನಿದ್ದಾರೆ, ಗಿರೀಶ್ ಅವರು ಮತ್ತು ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಮನು ಅವರು ಇರ್ಬೋದು, ಅವರ ಪ್ರೋತ್ಸಾಹದ ಮೇರೆಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ರು. ಗಣೇಶ ತರಿಸ್ಕೊಡೋದಿರ್ಬೋದು, ಸ್ಟೇಜ್ ಹಾಕ್ಸ್ಕೊಟ್ರು ಶಿವಕುಮಾರ್ ಅನ್ನೋರು, ಮತ್ತು ಸೀರಿಯಲ್ ಸೆಟ್ಟು ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಗಣೇಶ ಉತ್ಸವವನ್ನು ನಾವು ಆಚರಿಸಿದ್ದೀರಿ. ಜೊತೆಗೆ 5 ದಿನಗಳ ಕಾಲ ಪ್ರತಿದಿನ ಪೂಜೆ ಮತ್ತು 100ರಿಂದ 150 ಜನಗಳಿಗೆ ಪ್ರಸಾದ ಹಂಚಿಕೆ ಇತ್ತು. ಹಾಗೆ ಮಕ್ಕಳಿಗೆ, ದೊಡ್ಡವ್ರಿಗೆ ಗೇಮ್ಸ್ ಎಲ್ಲ ಮಾಡಿದ್ರಿ. ಗೇಮ್ಸಲ್ಲಿ ವಿನ್ ಆದವ್ರಿಗೆ ಪ್ರೈಸಸ್ನೂ ಸಹ ಕೊಟ್ಟಿದ್ದೀರಿ. ಮತ್ತು ಗೇಮ್ಸ್ ಅಂತಂದರೆ ಲೆಮನ್ ಆ್ಯಂಡ್ ಸ್ಪೂನ್ ಇರ್ಬೋದು, ಮ್ಯೂಸಿಕಲ್ ಚೇರು, ರಂಗೋಲಿ ಸ್ಪರ್ಧೆ, ಈ ಎಲ್ಲ ಆಟಗಳನ್ನು ಆಡಿಸಿ ಎಲ್ಲರೂ ತುಂಬ ಸಂತೋಷಪಟ್ಟಿದ್ದಾರೆ. ಇದು ಮೊದಲನೇ ವರ್ಷ. ಹಾಗಾಗಿ ಹೀಗೆ ಎಲ್ಲರ ಸಪೋರ್ಟು ಏನು ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ, ನಮ್ಮ ಲೇಔಟ್ನ ಜನಗಳಿದ್ದಾರೆ, ಅವರೆಲ್ಲರೂ ಹೀಗೆ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ವರ್ಷಗಳಲ್ಲೂ ಮಕ್ಕಳಿಗೆ ಸಹಾಯವನ್ನು ಮಾಡಿ ಈ ಒಂದು ಉತ್ಸವವನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಎಲ್ಲ ಬಂಧು ಭಕ್ತಾದಿಗಳು ಕೂಡ ನಮಗೆ ಸಹಕರಿಸಿದ್ದಾರೆ. ದೇವರು ಗಣೇಶ ಎಲ್ಲರಿಗೂ ಆಯುಷು, ಆರೋಗ್ಯ, ವಿದ್ಯಾ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ವಿನಂತಿಸ್ಕೊಳ್ತೀನಿ. ಇವಾಗ ಗಣೇಶ ವಿಸರ್ಜನೆ ಇದೆ. ಇವತ್ತು ಕೂಡ ತುಂಬ ಜನ ಸೇರಿದ್ದಾರೆ. ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇಷ್ಟೇ ಮಾತನ್ನು ಮುಗಿಸ್ತೀನಿ. ಬಳಿಕ ಬಡಾವಣೆಯ ನಿವಾಸಿ ಹಾಗೂ ಓಂ ಸಾಯಿರಾಮ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ನ ಮುಖ್ಯಸ್ಥರಾದ ಗಿರೀಶ್ ಅವರು ಮಾತನಾಡಿ, ನಮ್ಮ ಬಡಾವಣೆಯಲ್ಲಿ ಇದೇ ಪ್ರಥಮ ಬಾರಿಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಗಣಪತಿ ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುವ ಒಂದು ನಿಶ್ಚಯವನ್ನು ಮಾಡಿದ್ದೇವೆ. ವಾರ್ಡಿನ ಎಲ್ಲ ನಾಗರಿಕರ ಸಹಕಾರ ಕೂಡ ನಮಗೆ ಲಭ್ಯವಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಗಣೇಶೋತ್ಸವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹೊಸಕೋಟೆ ಟೌನ್ 29ನೇ ವಾರ್ಡ್ನ ಗಣಗಲು ರಸ್ತೆ ಬಾಲಾಜಿ ಗೋಲ್ಡನ್ ಸಿಟಿ ಲೇಔಟಲ್ಲಿ ಗಣೇಶ ಮೂರ್ತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. 5 ದಿನಗಳ ಕಾಲ ಸ್ಥಾಪನೆ ಮಾಡಿ 6ನೇ ದಿನ ವಿಸರ್ಜನೆ ಮಾಡಲಾಗಿದೆ. ಪ್ರತಿದಿನ ಮಕ್ಕಳಿಗೆ ಆಟಗಳಾಡಿಸಿ ಪ್ರೈಜ್ಗಳು ಕೊಟ್ಟು ರಂಗೋಲಿ ಸ್ಪರ್ಧೆ ಎಲ್ಲ ಮಾಡಿ ಅದ್ಧೂರಿಯಾಗಿ ನಡೆದಿದೆ. ಪ್ರತಿ ವರ್ಷವೂ ಇದೇ ಥರ ಮಾಡಬೇಕಂತೂ ಬಾಲಾಜಿ ಗೋಲ್ಡನ್ ಸಿಟಿ ನಿವಾಸಿಗಳಲ್ಲಿ ಮನವಿ ಮಾಡಿದೆ.
ಇನ್ನು ಈ ಒಂದು ಸಂದರ್ಭದಲ್ಲಿ ರಕ್ಷರಾಜ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಸೇರಿದಂತೆ ಸಮಾಜ ಸೇವಕರಾದ ನಾರಾಯಣಸ್ವಾಮಿ, ಕೆಆರ್ಪುರಂ ಬಿಬಿಎಂಪಿ ಅಧಿಕಾರಿ ಮನುಕುಮಾರ್, ಸಮಾಜ ಸೇವಕ ಕೃಷ್ಣಮೂರ್ತಿ, ರವಿಕುಮಾರ್, ವಿದ್ಯಾರ್ಥಿ ಶಕ್ತಿಪ್ರಸಾದ್ ಸೇರಿದಂತೆ ಬಡಾವಣೆಯ ಎಲ್ಲ ನಿವಾಸಿಗಳು ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕುಣಿದು ಕುಪ್ಪಳಿಸಿದರು.